ಅವು ನೆನಪಿನಾಗ ಇದ್ದಿದ್ದು ಒಂದು ಹೋಲಿ ಅದು ಕಳ್ಕೊಂಡಿದ್ದು ಹೋಗ್ಲಿ. ಈಗ ಚಿಕ್ಕಮ್ಮಗೆ ಏನು ಹೇಳಿ ಅಂತ ಇವ್ರ ಆಗ್ಲೇ ಮಗಳು ಏನು ಎದಕ್ಕೆ ಅಂತ ಕೇಳತ್ತಾರ. ಏನ್ರಿ ಅಷ್ಟು ತಲೆ ಕುಡಿಸ್ಕೊಂಡು ಇಲ್ಲೇ ಕುಂತಿರಲ್ಲ, ಹೇಳ್ರಿ ಹೊರಗೆ ಹೋಗ್ರಿ. ನೀ ಯಾಕೆ ಹಿಂಗೆ ದಂಗೆ ಬಡ್ದಂಗೆ ಕುಂತಿ ಮಾತನ ಅಡಿಗೆ? ಅದೇ ಚಿಕ್ಕಮ್ಮ ಪಲಾವ್ ಮಾಡಲಿ ಅನ್ನ ಸಾರು ಮಾಡಲಿ ಅಂತ ಯೋಚನೆ ಮಾಡತ್ತೆ. ಯೋಚನೆ ಮಾಡಿದ್ಲೆ ರಾತ್ರಿ ಆಗುತ್ತೆ ಲಘು ಮಾಡ. ಸರಿ ಚಿಕ್ಕಮ್ಮ. ಏನೋ ಮುಚ್ಚಿಡಾಗತ್ತ ನನ್ನಿಂದ. ಅಲ್ಲ ಆಯ್ಕೆ ಅಡುಗೆ ಮಾಡೋದು ಸುಮ್ಮನೆ ಅಂತ ಏನು ವಿಚಾರ ಮಾಡತ್ತಿ ಹೇಳ. ಏನಂದ್ರಲ್ಲಿ ಸಾಕಾರ ಏನು ಅಂದಿಲ್ಲವ? ಅಜ್ಜಿ ಮುಂದಾರೆ ಹೇಳಣ. ಗೌರಿ ಏನು ಮಾಡತ್ತೀವ? ಅಜ್ಜಿ ಪಲ್ಯ ಸಾರು ಮಾಡೀನಿ, ಅನ್ನಕ್ಕೆ ಇಡ್ತೀನಿ. ಅಜ್ಜಿ ಅದು ಏನಾತಂದ್ರೆ ಯಾಕೋ ಏನಾತ? ಅದು ಒಂದು ಕಿವಿಯಂದು ಅವ್ವಂದಿತ್ತಲ್ಲ, ಅದು ಕಳೀತು. ಒಂದೈತಿ ಎಲ್ಲಿ ಬಿದ್ದೈತೆ ಅನ್ನೋದು ಗೊತ್ತಾಗಲ್ದು. ಆವಾಗ್ಲಿಂದ ಹುಡ್ಕ್ಯಾಡ್ದೆ ಎಲ್ಲೂ ಸಿಗ್ಲಿಲ್ಲ. ಈಗ ಚಿಕ್ಕಮ್ಮಗೆ ಹೇಳಬೇಡ ಅಂತ ಯೋಚನೆ ಮಾಡತ್ತೀನಿ ಅಲ್ವಾ? ಒಂದು ಕಿವಿಯಂದು ಕಳ್ಕೊಂಡು ಬಂದು ಇನ್ನೊಂದು ಕಿವಿಯಂದು ಐತೆ ಅಂದ್ರೆ ಆಕೆ ಹೇಳಿ ನೀನು ಸುಮ್ಮ ಬಿಡ್ತಾ ಅಂತಿಕೊಂಡೇನ? ಹುಷಾರಾಗಿರ್ಬೇಕಿಲ್ಲ. ಈಗ ತುಟ್ಟಿ ಬಂಗಾರ ಐತಿ, ಅದೇನೋ 1,72,72 ಐತೆ ಅಂತಲ್ಲ, ಅಷ್ಟು ತುಟ್ಟಿ ಬಂಗಾರವ. ಏನು ಬಂಗಾರ ಭಾಗ್ಯ ಆಗಿಬಿಟ್ಟೈತಿ ಈಗ. ಅಲ್ಲ ನಿಮಗೆ ಒಂದು 10 ರೂಪಾಯಿ ಕೊಟ್ಟು ಐಸ್ ಕ್ರೀಮ್ ತರೋಕ್ಕಾಗಂಗಿಲ್ಲ ಈಗಿನ ಕಾಲದಾಗ. ಅಂತದ್ರಾಗ ನೀ ಕಳ್ಕೊಂಡು ಬರೋದನವ. ಹುಷಾರಾಗಿರ್ಬೇಕವ ಯಾವತ್ತೂ. ಅಜ್ಜಿ ಹುಷಾರಾಗಿರ್ಬೇಕಂತ ಇದ್ದೆ, ಆದ್ರೆ ಎಲ್ಲಿ ಕಳಿತಾನೆ ಏನು? ಹಿಂಗೆ ಎಲ್ಲರೂ ಸಿಗಾಕೊಂಡೈತೆ ನೋಡು, ತೆಗಿಬೇಕಾದ್ರೆ. ಇಲ್ಲ ನೋಡಿದೆ ಅದನ್ನು. ಇರಲಿ ಬಿಡು. ಎಷ್ಟು ಆಕೆಗೆ ಹೇಳ್ಬೇಡ, ಅಂಥದ್ದು ಅಂದ್ಕೊಂಡಿದ್ದು ತೊಗೊಂಡ್ಬಾ. ಆಕೆ ಹೇಳಿದ ನಿನ್ನ ಹುರಿದು ಮುಕ್ತ ಮತ್ತೆ. ಅಜ್ಜಿ ಅದನ್ನ ಯೋಚನೆ ಮಾಡಾಕತ್ತಿದ್ದೆ ನಾನು ಈಗ. ಸರಿ ಯೋಚನೆ ಮಾಡಬೇಡ, ಆಕೆ ಮುಂದೆ ಏನು ಹೇಳ್ಬೇಡ ನೋಡು. ಇಲ್ಲ ಅಜ್ಜಿ ಹೇಳಲ್ಲ. ನಿನ್ನೂ ಹೊಡಿತಾಳ ನಾನು ಹೊಡಿತಾಳಕಿ. ಆಮೇಲೆ ಲಗು ಸಪ್ಪಿರಬೇಡ. ಮತ್ತೆ ಏನಾಗೈತೆ ಅಂತ ಲಗುನ ಒಂಥರ ನಾಯಿ ಮೂಗಿದ್ದಂಗೆ ಇಕ್ಕಿದೆ ಮೂಸನೆಯಾಗ ಕಣ್ಣು ಹಿಡಿತಾಳಕಿ. ಸರಿ ಅಜ್ಜಿ ಬರ್ತೀನಿ ನಡಿ. ಬಡ್ಕೊಂಡೆ ನಿಮ್ಮಿಬ್ಬರದು ಅಲ್ಲಿ ಹೋಗ್ಬೇಡ್ರ ಅಂತ. ಈಗ ನೋಡಿ ಇಬ್ಬರಿಗೂ ಚಳಿ ಗಿಡ. ಅಮ್ಮ ತುಂಬಾನೇ ಚಳಿ ಹತ್ತಿದೆ ಅಮ್ಮ. ಆ ಜಾಗ ಸರಿ ಇಲ್ಲ ಕಣಪ್ಪ. ಮಕ್ಕೋರಿದು ಸುಮ್ಮ. ಬೆಳಗ್ಗೆ ತಕ್ಷಣ ದಾಖಲಿಗೆ ಹೋಗೋಣ. ಚಿಕ್ಕಮ್ಮ ಅಡಿಗೆ ರೆಡಿ ಆಗಿತ್ತು, ಬನ್ನಿ ಉಂಡು ಬನ್ನಿ. ಆಶಾ ಏನಾಯ್ತು? ಹುಡುಗರು ಯಾಕೆ ಹಿಂಗೆ ಏನಿದು ಇಷ್ಟೊಂದು ಚುಡಾಗತ್ತಲ್ಲ ಮೈ? ದಾಖಲೆ ಕರ್ಕೊಂಡು ಹೋಗ್ಬೇಕಿಲ್ಲ? ಅಯ್ಯೋ ಈಗ ಬಂದವ್ರಿ ಜ್ವರ. ಯಾಕೆ ಫುಲ್ ನಡ್ಗಾಕತ್ಬಿಟ್ಟು ಎದಕ್ಕೆ ಏನು ಗೊತ್ತಿಲ್ಲ, ಹಂಚ್ಕೊಂಡ್ಬಿಟ್ಟು ಒಂಥರ. ಯಾಕೆ ಏನು ಮಾಡಿದ್ರು? ನೀರಾಗ ಏನು ರಾಡ್ಯ? ಅಲ್ಲ ಮನೆ ಹಿಂದೆ ಸ್ಮಶಾನ ಐತಲ್ಲ, ಅಲ್ಲೇನೋ ಬಾಲ್ ಬಿದ್ದೈತೆ ಅಂತ ತೊಗೊಂಡ್ ಬರಕ್ ಹೋಗ್ಯಾವ. ಹಿಂದೆ ಡಾಕ್ಟರ್ ಅದಾಗ ನೋಡ್ಕೊಂಡ್ ಬರ್ತೀನಿ. ಸರಿ ರೀ. ಈ ಕತೆ ಮುಂಡಿದ ಎಲ್ಲ ನಿನ್ನಿಂದನಾಗಿದ್ದ. ಅವ್ರನ್ನ ಯಾಕೆ ಕರ್ಕೊಂಡೋಗಿ? ಚಿಕ್ಕಮ್ಮ ಕರ್ಕೊಂಡು ಹೋಗಿಲ್ಲ. ಚಿಕ್ಕಮ್ಮ ನಿಜವಾಗ್ಲೂ ಕರ್ಕೊಂಡು ಹೋಗಿಲ್ಲ. ಮತ್ತೆ ನೀ ಕರ್ಕೊಂಡು ಹೋಗ್ಲಾ ಅಂತ ಕಾಲ್ ಬಂದಿದ್ದೋಣ ಅವ್ರಿಗೆ. ಚಿಕ್ಕಮ್ಮ ಹೋಗ್ಲಿ ಬಿಡಿ ಚಿಕ್ಕಮ್ಮ. ನೋಡಿ ಈಕಿ ನಿಮ್ಮ ತಂಗಿದಾಳ ಮಾಡಿದ ಕಾರ್ಬಾರ. ಈಗ ಏನ್ ಮಾಡಿದಾಳೆ ಬಿಡಿ ಚಿಕ್ಕಮ್ಮ. ಇವಳದಲ್ಲ ಆಚೆ ಸ್ಮಶಾನ ಐತಲ್ಲ, ಅಲ್ಲಿ ಕರ್ಕೊಂಡು ಹೋಗ್ಲಿ ಇವರಿಬ್ಬರು. ನೋಡಿ ಜ್ವರ ಬಂದಾವ. ಅಲ್ಲ ಚಿಕ್ಕಮ್ಮ ಹಂಗೇನಾದ್ರೆ ಅವ್ರಿಗೂ ಜ್ವರ ಬರಬೇಕಿತ್ತಲ್ಲ. ನಿಮ್ಮ ತಂಗಿ ಗುಂಡ್ಕಲ್ಲಿದ್ದಂಗದ, ಆಕೆಗೇನು ಜ್ವರ ಬರ್ತಾವ? ಚಿಕ್ಕಮ್ಮ ಹೋಗ್ಲಿ ಬಿಡಿ ಚಿಕ್ಕಮ್ಮ. ಇವಾಗ ಅಂಜಲಿ ಇದು ಡಾಕ್ಟರ್ ಇಲ್ಲ, ನಾಳೆ ಬೆಳಿಗ್ಗೆ ಬರ್ತಾನಂತ. ಈಗ ಏನು ಮಾಡ್ತಿ? ಯಾವ್ದಾರು ಮೆಡಿಸಿನ್ ತಂದು ಕೊಡಿ. ಏನು ಬೇಡ್ರಿ, ಊಟ ಮಾಡಿ ಮಲ್ಕೊಂತ. ಸರಿ ಹಂಗಾರೆ ಊಟಕ್ಕೆ ಏನು ಮಾಡಿ? ಅನ್ನ ಸಾರು ಐತೆ ನೋಡೋರು. ಸರಿ ಅದನ್ನ ತಿಂತಿಂತು. ಹುಷಾರೇ ಮಕ್ಕಳು ಏನು? ಗೌರಿ ಊಟಕ್ಕೆ ಕೊಡುವ. ಸರಿಯಪ್ಪ ತಗೊಂಡ್ ಬರ್ತೀನಿ. ಅಪ್ಪ ಅನ್ನ ಪಲ್ಯ ಸಾರು ತರಲಿಲ್ಲ? ಅದನ್ನ ತಂದು ನಿಮ್ಮ ಅಮ್ಮನ ಕರಿ ಊಟಕ್ಕೆ. ಸರಿಯಪ್ಪ. ಮತ್ತು ಅಂಜಲಿ ಕಾವೇ ಊಟ ಆಗ್ತಿಲ್ಲ? ಊಟ ಮಾಡ್ಯಾರ ಕುಂತಾರ ಹೊರಗೆ. ನೀನು ಊಟ ಮಾಡಿ ಮಲ್ಕೊರವ, ಹೊತ್ತಾಗೈತಿ. ಸರಿಯಪ್ಪ. ಅಜ್ಜಿ ಅಪ್ಪ ತಗೋರಿ ಊಟ. ಸರಿ ನಾವು ಪಲ್ಯ ಚಲ ಏನು ಸ್ವಲ್ಪ ಬೇಡ, ನೀವು ಊಟ ಮಾಡೋ. ಸರಿಯಪ್ಪ. ನೀನು ಏನು ತಿಳಿದ? ಅಬಿಗೆ ಮಂಜುಳಾಗ ಜ್ವರ ಬಂದಾವ, ಅದಕ್ಕೆ ಅಲ್ಲೇ ಕುಂತಾಳ. ಎದಕ್ಕೆ ಜ್ವರ ಬಂದಾವಂತ? ಅಲ್ಲೇನೋ ಹಿಂದೆ ಹೋಗಿದ್ರಂತ ಏನೋ ಅನ್ನಾಗತ್ತಿಲ್ಲ. ಬಾಲ್ ಬಿದ್ದಾಗ ಅಲ್ಲೇನೋ ಹಿಂದೆ ಸ್ಮಶಾನಕ್ಕೆ ಹೋಗಿದ್ರು ಅಂತ ಗೊತ್ತಾತ. ಅದಕ್ಕೆಲ್ಲ ಜ್ವರ ಬರಲ್ಲ. ಏನೋ ನೋಡಿ ಹಂಚ್ಕೊಂಡಿರ್ಬೇಕಷ್ಟ. ಅಲ್ಲ ಅಂಜಲಿನೂ ಹೋಗ್ಯಾಳ, ಆಕಿಗೇನು ಆಗಿಲ್ಲ ಅಂದ್ರೆ ಅಡ್ಕ ಏನಾಗ್ಯಾವ ಅಂದ್ರೆ ಏನಾಯ್ತದ? ಏನವ ನಾಳೆ ಬೆಳಿಗ್ಗೆ ದಾಖಲೆ ಕರ್ಕೊಂಡು ಹೋಗ್ಬೇಕು. ಅಪ್ಪ ಇನ್ನೂ ಸ್ವಲ್ಪ ಹಾಕ್ಲಿ? ಏನು ಬೇಡವಾ? ನೀವು ಊಟ ಮಾಡಿ ಮಲ್ಕೋ. ಕಾವೇ ಹೊತ್ತಾಗಿತ್ತು, ಊಟ ಮಾಡು. ಸರಿ ಅಮ್ಮ. ನಾನು ಸಾಕುವ, ನಾನು ಮಲ್ಕೊಳಕ್ಕೆ ಹೋಗ್ತೀನಿ. ಏನು ನೀವು ಗಟ್ಟಂಗೆ ಕದಾಕೊಂಡು ಮಕ್ಕೋ. ಅಂಜಲಿ ನಾನು ಮಲ್ಕೊಳಕ್ಕೆ ಹೋಗ್ತೀನಿ, ನೀನು ಕದಾಕೊಂಡು ಮಕ್ಕೋ. ಸರಿ. ಅಲ್ಲ ಈಗ ಏನು ಮಾಡಿ ಊಟ ಮಾಡಿ ಮಕ್ಕೊಂಡ್ರೆ ಬೆಳಗ್ಗೆ ನೋಡಿದ್ರೆ ಅಕ್ಕ ತುಂಬ ನಿದ್ದೆ ಬರ್ತಿದೆ. ಸರಿ ಬರ್ರಿ ಮಕ್ಕೊಂಡು. ಅಕ್ಕ ನಾಳೆ ಸ್ಕೂಲ್ ಹೋಗ್ಬೇಕಲ್ಲ? ಹೌದು ಹೋಗೋಣ. ಸುಮ್ಮಕ್ಕರ ಎಲ್ಲರೂ. ಏನಪ್ಪ ನಾ ಎಲ್ಲಿ ಬಂದಿನಿ? ಯಾರು ನೀನು? ನಾನು ಮತ್ತ ಮರ್ಯಾಕ್ ನೀನು ಯಾರು? ನಾನು ನಿನ್ನ ಫ್ರೆಂಡ. ನಂಗೆ ಯಾರು ಗೊತ್ತಿಲ್ಲ, ನಾನು ಬಿಟ್ಬಿಡು. ಬಾರೇ. ಅಯ್ಯೋ ದೇವ್ರಿ, ನಾನ್ ಕಣೆ ರಂಗವ್ವ. ಅಲ್ಲ ಇದು ರಂಗವ್ವ ಅಲ್ಲ, ಇದು ಇಲ್ಲ ನಾನೇ ರಂಗವ್ವ. ನನ್ನನ್ನ ಯಾಕೆ ಕೊಲೆ ಮಾಡಿದೆ ನೀನು? ಇಲ್ಲ ನಾ ಯಾರನ್ನೂ ಕೊಲೆ ಮಾಡಿಲ್ಲ. ಇಲ್ಲ ನೀನೇ ನನ್ನನ್ನ ಕೊಲೆ ಮಾಡಿದ್ದು. ನನ್ನನ್ನ ಯಾಕೆ ಕೊಲೆ ಮಾಡಿದೆ? ನನ್ನನ್ನ ಯಾಕೆ ಬಂಧಿಸಿದೆ? ಇಲ್ಲ ನಾನು ಏನು ಮಾಡಿಲ್ಲ, ಬಿಟ್ಬಿಡು ನನ್ನ, ನಾನೇನು ಮಾಡಿಲ್ಲ. ಸರಿ ನಿನ್ನನ್ನ ಬಿಡ್ತೀನಿ, ನಿನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ಲಾ? ಬೇಡ, ಅವ್ರನ್ನೂ ಬೇಡ, ಅವ್ರೇನು ಮಾಡಿಲ್ಲ, ಅವ್ನೇನು ಮಾಡ್ಬೇಡ. ಏನು ಮಾಡಿಲ್ವಾ? ನೀನ್ ಮಾಡೋದಾದ್ರೆ ಸರಿನಾ? ನನ್ನ ಮಕ್ಕಳಿಗೆಲ್ಲ ಕಾಟ ಕೊಡ್ತೀವಿ. ಅಯ್ಯೋ ನಾನ್ ಕೊಲೆ ಮಾಡಿಲ್ಲ. ಆಶಾ 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 ನಾನ್ ಕೊಲೆ ಮಾಡಿಲ್ಲ, ನಾನ್ ಮಾಡಿಲ್ಲ, ನಿಜವಾಗ್ಲೂ ನಾನ್ ಮಾಡಿಲ್ಲ. ನನ್ನ ಮಕ್ಕಳಿಗೆ ಏನು ಮಾಡ್ಬೇಡ. ಆಶಾ ಏನಾದ ನಿನಗ? ಎದ್ದೇಳ ಆಶಾ. ಏನಾದೆ? ರಂಗವ್ವ ನಾ ಏನು ಮಾಡಿಲ್ಲ, ನನ್ನ ಕೊಲೆ ಮಾಡ್ಬೇಡ. ಏನಾದೆ? ಯಾರ್ ಕೊಲೆ? ಏನು? ಅಯ್ಯೋ ರೀ ಕನಸ. ಯಾಕೆ ಏನಾತ? ಕನಸು ಬಿದ್ದಂಗಾಗಿತ್ರಿ. ಏನು ದೆವ್ವ ಗಂಟು ಬಿದ್ದಂಗಾಗಿತ್ತು. ಅಲ್ಲ ದೆವ್ವ ಗಂಟು ಬಿದ್ರ ರಂಗವನ ಹೆಸರೇ ಕೇಳಾಕತ್ತಿ. ರಂಗವನ ಯಾರು ಕೊಲೆ ಮಾಡ್ಯಾರ? ಅದು ಏನೋ ರೀ, ಯಾರೋ ಏನೋ ಮಾಡಿದಂಗಾಗತ್ತಿತ್ತು. ಏನಾತಂತ ಗೊತ್ತಾಗ್ಲಿಲ್ಲ. ಹೌದು ಅಯ್ಯವ್ವ, ಮಂಜುಳಾ ಅಭಿ ಹೇಳಿದ್ರ. ಅಯ್ಯೋ ಏನೋ ಇದೆ, ಕುತ್ತಿಗೆ ಚುವಂಗ್ ಕುತ್ತಿದಂಗಾಗ್ತೇವ. ಏನೋ ಹಳವಂಡ್ ತಗೊಂಡು ನಿಂಗ ಮಕ್ಕಳು ಸುಮ್ಮ ಹಳವಂಡಾಗಿರ್ಬೇಕು ನಿಂಗ. ಹೌದು ಬಿಡ್ರಿ, ಹಳವಂಡನ ಇಂದ್ರ ಮಂಜುಳಾ ಅಭಿ ಹೇಳಿದ್ರ ನೋಡ್ಕೊಂಡು ಬರ್ತೀನಿ. ಮಕ್ಕೊಂಡಿರ್ತಾರೆ ಮಕ್ಕಳು ಸುಮ್ಮ. ಇಲ್ರಿ ಯಾಕೆ ಹಳವಂಡೋ ಏನೋ ನೋಡ್ಕೊಂಡು ಬಾ, ಆರಾಮಿಲ್ಲಲ್ಲ ಅವಕ್ಕೂ ಹೋಗಿ ನೋಡ್ಕೊಂಡು. ರಾತ್ರಿ ಕನಸ ಅಲ್ಲ, ರಂಗವ್ನ ದಿಗ್ಬಂಧನ ಮಾಡ್ಸೀನಿ. ಯಾಕೆ ಬರಬೇಕು ಅನ್ನೋದು ಫೋನ್ ಹಚ್ಚೋಣ. ಹಲೋ ಹೇಳ್ವ ತಂಗಿ. ಅಣ್ಣ ಯಾಕೆ ಭಾಳ ಕನಸ್ಬಿದ್ದೈತಿ ನನಗೆ.
ನನಗೆ ರಂಗೋ ಬಂದಿದ್ಲಕ್ಕ ಕನಸ್ನಾಗ ಬಂದು ಕುತ್ತಿಗೆ ಮೇಲೆ ನಿಂತಿದ್ಲಕ್ಕ. ಏನು ನೆನಪು ಮಾಡಿ ಮಾಡ್ಕೊಂಡಿರ್ಬೇಕು. ಅಂದ್ರೆ ನಿನ್ನೆ ಅಭಿ ಮಂಜುಳ ಆ ಸ್ಮಶಾನಕ್ಕೆ ಹೋಗಿದ್ರು, ನಾವೆಲ್ಲಿ ಗೊತ್ತಿವಲ್ಲ ಅಲ್ಲೇ ಹೋಗಿದ್ರು ಅವ್ರು. ನಾವು ಅಲ್ಲಿ ಹೋಗ್ಬೇಡ ಅಂತಂದ್ರೆ ಹೋಗ್ಯಾವ. ಅದಕ್ಕೆ ಏನಾರ ಮತ್ತೆ ತೆಗ್ದಾರೋ ಗುಂಡಿ ಅಂತ ನನಗೆ. ಹಂಗೇನು ಅರಗಿರಕ್ಕಿಲ್ಲ, ನಿಂಗೆ ಅಷ್ಟು ಇದು ಇತ್ತಂದ್ರೆ ಹೋಗು ನಡಿ ಗುರುಗಳ ಕಡೆ. ಹ್ಞೂ ಅಣ್ಣ ಬಾ, ಇವತ್ತು ಹೆಂಗಾದ್ರೆ ರವಿವಾರ ಐತೆ ಹೋಗ್ಬಿಡೋಣ. ಇಲ್ಲ ಇವತ್ತು ನಮ್ಮ ಮನೆಯವರು ಗೊಂಜಾಳ ಹಾಕಕತ್ತಾರ ಹೊಕ್ಕರಿಗೆ. ಹೌದಣ್ಣ, ಹಂಗಾರೆ ಆಯ್ತು ಬರ್ತೀನಿ. ಗೌರಿ ಚಿಕ್ಕಮ್ಮ ಕರದಿ. ಹ್ಞೂ ಇವತ್ತು ನಿಮ್ಮಪ್ಪ ಗೊಂಜಾಳ ಹಾಕಕ್ಕೆ ಹೊಲಕ್ಕೆ ಕಣ ಕರ್ಕೊಂಡು ಹೋಗ. ಚಿಕ್ಕಮ್ಮ ಏನು ಮಾಡ್ಬೇಕು? ಬಾಂಡೆ ಕಸ ಎಲ್ಲ ಆತನ? ಹ್ಞೂ ಚಿಕ್ಕಮ್ಮ ಆತು. ಇಡ್ಲಿಗೆ ಹಾಕಿನಿ, ಇಡ್ಲಿ ತಿಂದು ಸಾಂಬಾರು ಅದು ಮಾಡಿ ನೀವು ತಿನ್ರಿ. ಹೌದಣ್ಣ, ಇವತ್ತು ಗೌಡ್ರ ಮನೆಗೆ ಹೋಗಲ್ಲದಲ್ಲಿ? ಇಲ್ಲ ಚಿಕ್ಕಮ್ಮ ಹೋಗಲ್ಲ. ಆಮೇಲೆ ತಂಗಿಯರನ್ನ ಹೊರಗೆ ಕರ್ಕೊಂಡು ಹೋಗ್ತೀನಿ ಆಟ ಆಡೋಕ್ಕೇನು ಹೋಗಬೇಡ. ನೀವು ಅಪ್ಪನ ಜೋಡಿ ಗೊಂಜಾಳಕ್ಕೋ ಕಾಳು ಇಡಕ್ಕೋ ಬರ್ಬೇಕಂತ ನೋಡ. ಒಂದು ಎಡ ಆಳ್ದಾವು, ಒಬ್ರು ಬರ್ಬೇಕಂತ ಅನ್ನಕತ್ತಾರ. ಸರಿ ಹಂಗಂದ್ರೆ ಹೋಗ್ತೀನಿ ತಗೋ ಅಪ್ಪನ ಜೋಡಿ. ಹೋಗಿ ಇವತ್ತ ಹೋಗಿ ಈಗ. ಹ್ಞೂ ಇಡ್ಲಿ ಅದು ತಿಂದು ಹೋಗ್ತೀವಿ. ಹುಡುಗರಿಗೆ ತಿನ್ನಿಸು, ನೀನು ತಿನ್ನು. ಸರಿ ಚಿಕ್ಕಮ್ಮ. ಮತ್ತೆ ನೀನು ಯಾಕೆ ತಪ್ಪಿದ್ದಿ? ಏನಿಲ್ಲ ಚಿಕ್ಕಮ್ಮ, ಸುಮ್ಮನೆ ಹಂಗೆ. ಹ್ಞೂ ಆಯ್ತಾಯ್ತು ಹೋಗು. ಅಲ್ರಿ ನಾಷ್ಟ ಮಾಡಿದ್ರಿಲ್ಲ? ಹ್ಞೂ ಮಾಡಿದೆ. ಹೌದು, ನೀ ಯಾಕೆ ಅಷ್ಟು ಗಾಬರಿ ಕುಂತಿ ರಾತ್ರಿ ಎಲ್ಲ ಹಂಗೆಲ್ಲ ಇದು ಮಾಡಿದಿ? ಏನು ಇವತ್ತು ಸಾಂಬಾರ ಬೇರೆ ಥರ ಐತಿ, ಭಾಳ ಚಲೋ ಆಗಿತ್ತಲ್ಲ ಸಾಂಬಾರು. ಹ್ಞೂ ನಾನೇ ಮಾಡೀನಿ. ನೀ ಮಾಡಿಯಾ? ನೀ ಮಾಡಿದ್ರೆ ಅಷ್ಟು ರುಚಿ ಇರ್ತಿದ್ದಿಲ್ಲಲ್ಲ. ನಾನು ಬಿಟ್ಟು ಯಾರಾದ್ರೆ ಮನ್ಯಾಗ ಮಾಡಕ್ಕೆ? ಹೌದು ಬಿಡು, ನೀನು ಬಿಟ್ಟು ಯಾರೂ ಇಲ್ಲ. ಯಾಕೆ ಗೌರಿನ ಅಡುಗೆ ಮನೆ ಕೊಟ್ಬಿಟ್ಟಂಗೆ ಆಗತ್ತೈತಿಲ್ಲ? ಯಾಕೆ ಆಕಿಗೆ ಓದಾಕ್ ಬಿಡು ನೀನು. ಆಕಿ ಓದ್ಬೇಕು ಅನ್ಕೊಂಡ ಆಕಿನ ಅಡುಗೆ ಮನೆ ತುರ್ಕೋದು ಕೆಲಸ ಹಚ್ಚೋದು ಮಾಡಕತ್ತೆ ನೋಡಿ. ಮತ್ತು ನನ್ನ ಕಣ್ಣಿಗೆ ಏನಾರು ಬಿತ್ತಂದ್ರೆ ನಾನು ನಿನ್ನ ಗೂಸನ ಕೊಡ್ಬೇಕಾಗತ್ತೆ ಮತ್ತೆ. ಇಲ್ರಿಪ್ಪ, ಇವತ್ತೇನೋ ನನಗೆ ತಲೆ ನೋಸಾಗತ್ತೆ ಅಂತ ಬಿಟ್ಟಿನ. ಸರಿ, ಇವತ್ತೇನು ಅಂಗಡಿಗೆ ಹೋಗಲ್ಲ, ಬಾ ಇದಕ್ಕೆ ಹೋಗುನು ಹೊಲಕ್ಕೆ. ಆಳಿನ ಮೇಲೆ ಬಾ, ನೀ ಏನು ಕೆಲಸ ಮಾಡೋದು ಬೇಡ. ಆಳು ಕರ್ಕೊಂಡು ಬಾ, ಆಳು ಹೆಂಗೆ ಮಾಡ್ತಾವ್ ಒಂದಿಟ್ಟು ನೋಡು. ಒಂದಿಟ್ಟು ನನ್ನ ಕೆಲಸ ಐತಿ ಇವತ್ತು ಭಾಳ, ನೀರು ಹಚ್ಚೋದು ಅದೆಲ್ಲ. ನಾನು ಸ್ವಲ್ಪ ಕೆಲಸ ಐತ್ರಿ, ಹುಡುಗರಿಗೆ ಆರಾಮಿಲ್ಲ. ಮೊದಲ ಗೌರಿನ ಕರ್ಕೊಂಡು ಹೋಗ್ರಿ. ಇಲ್ಲ ಸಿಗೋದು ಒಂದಿನ ರವಿವಾರ ಸಿಗ್ತಾವ ಹುಡುಗರಿಗೆ. ಆಟ ಆಡೋದು ಅಭ್ಯಾಸ ಮಾಡೋದು ಬೇಡನ? ಅಪ್ಪ ಇರ್ಲಿ ಬಿಡಪ್ಪ, ನಾನು ಬರ್ತೀನಿ. ನಾನು ಹೊಲ ನೋಡಿ ಭಾಳ ದಿನ ಆಗೈತಿ. ತಂಗಿಯರು ಬರ್ತಾರೆ, ಅಲ್ಲೇ ಆಟ ಆಡ್ತಾರೆ. ಇವಾಗ ಬಿಸಿಲು ಭಾಳ ಇರ್ತೈತಿ. ಏನು ಮ್ಯಾನದ್ ಬರ್ತೇನೆ ಕರು ಹೋಗಕ್ಕೆ ನಿನ್ನ ಮಕ್ಳು? ಮ್ಯಾನದ್ ಬತ್ತೆ ಅಂತ ಹೇಳಕತ್ತಿಲ್ಲ ನಾನು. ಹುಡುಗರಿಗೆ ಬಿಸಿಲಾಗುತ್ತೆ, ಮತ್ತು ಜ್ವರ ಅದು ಬಂದು ಅಂದ್ರೆ ಏನು ಮಾಡೋದು? ಇರ್ಲಿ ಬಿಡಪ್ಪ, ಬರ್ತೀನಿ ನಡಿ. ನಾನು ಬರ್ತೀನಿ ಹೊಲಕ್ಕ. ಇನ್ನೂ ಬರ್ತಿ ಬಂಗಾರಿ? ಹ್ಞೂ ಅಪ್ಪ, ನಾನು ಬರ್ತೀನಿ ಹೊಲಕ್ಕ. ನನಗಲ್ಲೇ ಪ್ಯಾರಲ್ಕಾಯಿ ಮತ್ತು ಮತ್ತು ಆಮೇಲೆ ಮಾವಿನಕಾಯಿ ಮತ್ತು ಬಾರಿ ಹಣ್ಣು ಕೊಡ್ತಿ. ಅಯ್ಯ ಮಾವಿನಕಾಯಿ ಈಗಿರಲ್ಲವಾ, ಭಾರಿ ಅನ್ನೋದವನ್ನ ನೋಡೋಣ ಬೇಕಾರೆ. ನಡ್ರಿ ಹಂಗಾರೆ ಒಟ್ಟರು ನಡ್ರಿ. ಒಟ್ಟಿಗೆ ಊಟ ಕಟ್ಕೊರುವ. ಮತ್ತು ಸಾಯಂಕಾಲ ಆಗುತ್ತೆ ಬರೋದು, ಗಾಡಿಯಾಗ ಹತ್ಕೊಂಡು ಕರ್ಕೊಂಡು ಹೋಗ್ತೀನಿ. ಸರಿಯಪ್ಪ, ಎಲ್ಲರಿಗೂ ಊಟ ಕಟ್ಕೊಂತೀನಿ. ಅನ್ನ ಸಾರು ಇಡ್ಲಿ ಮಾಡೀನಿ, ಕಟ್ಕೊಳ್ಳಿ. ಸರಿ ಕಟ್ಕೊರುವ. ರೊಟ್ಟಿ ಅದ ನೋಡು, ಸಜ್ಜಿ ರೊಟ್ಟಿ, ಅವನ್ನ ಕಟ್ಕೋ. ಹ್ಞೂ ಸರಿಯಪ್ಪ. ಜಿರಿ ಎಲ್ಲಿದ? ಸರಿ ಅಷ್ಟು ಕೊಡ್ರಿ ಬರ್ರಿ. ನಾನು ಗಾಡಿ ರೆಡಿ ಮಾಡ್ತೀನಿ. ನೀನು ನೋಡು ಅಭಿನ ಮತ್ತು ಮಂಜುಳನ್ನ ದವಾಖಾನೆ ಕರ್ಕೊಂಡು ಹೋಗಿ ಬಾ ಇವತ್ತು. ಸರಿ ರೀ. ನೋಡೋ ಸಿಕ್ಕಿದ್ದ ಚಾನ್ಸ್ ಅಂತೇಳಿ ನನ್ನ ಬಗ್ಗೆ ಏನಾರ ನಿಮ್ಮ ಅಪ್ಪನ ಮುಂದೆ ಅಲ್ಲೇ 3 ಮಂದಿ ಮುಂದೆ ಏನಾರು ಹೇಳಿದ್ರೆ ಕೊಟ್ಟಾಬಿಡ್ತೀನಿ. ಆಮೇಲೆ ಶಂಕರ ಬರ್ತಾಳ, ಪಾರಕ್ ಬರ್ತಾಳ, ಅವ್ರನ್ನೆಲ್ಲ ಕರ್ಕೊಂಡು ಹೋಗು. ಸರಿ ಚಿಕ್ಕಮ್ಮ. ಅವರು ಮಿನಾಟ ಬಾ ಮಾಡ್ತಾರೆ, ಕೆಲಸ ಮಾಡೋದು ಬಿಟ್ಕೊಟ್ಟೆ. ನೀ ಸ್ವಲ್ಪ ಹಿಂದೆ ಹತ್ತಿ ಕೆಲಸ ಮಾಡಕ್ಕೆ ಹಚ್ಚೋರ್ನ. ಸರಿ ಚಿಕ್ಕಮ್ಮ. ಆಮೇಲೆ ಆಟ ಆಡೋದು ಅಷ್ಟೇ ಮಾಡ್ಬೇಡ್ರಲ್ಲೇ, ಕೆಲಸ ಅದು ಮಾಡ್ರಿ. ಚಿಕ್ಕಮ್ಮ ಆಯ್ತು. ಅವ್ರನ್ನ ಹೊಲ ಕಳಿಸಿ ನೀ ಎಲ್ಲಿಗೋ ಅಂತೈ. ನಾ ಎಲ್ಲ ಹೊರಡಿ ಹತ್ತಿಯಾರ, ನಂದೇ ಕೆಲಸ ಅದಾವು. ಹುಡುಗರನ್ನ ದಾಖಲೆ ಕರ್ಕೊಂಡು ಹೋಗ್ತೀನಿ. ಅಲ್ಲ ರಾತ್ರಿ ಎಲ್ಲ ಆರಾಮ ಅದಾವಲ್ಲ ಅವು. ಅವಕ್ಕೇನಾಗೈತಿ? ಜ್ವರ ಕಡಿಮೆ ಆಗೈತಿ, ಎಲ್ಲ ಕಡಿಮೆ ಆಗೈತಿ. ಈಗ ನೋಡಲ್ಲ ಹೊರಗೆ ಆಟ ಆಡಕತ್ತಾರ, ಸೌಂಡ್ ಕೇಳಾಕತ್ತಿಲ್ಲ ಗಾಡಿದು. ಹೌದ್ರಿ? ಆದ್ರೂ ನಿಂದ ಭಾಳ ಆಗೈತಿ. ಯಾಕ? ಹೋಗಿ ಅಡುಗೆ ಮಾಡೋದು, ಅವು ಹೊಲಕ್ಕೆ ಹೋಗ್ತಾರೆ ಎಲ್ಲರೂ. ಹಾಂ ಸರಿ ರೀ.